ರಾಜ್ಯ ಸರ್ಕಾರಕ್ಕೆ ಸವಾಲಾದ ದಾವಣಗೆರೆ ದಕ್ಷಿಣ ಕ್ಷೇತ್ರ ಗೆಲ್ಲಬೇಕಾದ ಅನಿವಾರ್ಯತೆಗೆ ಸಿಲುಕಿದ ಕಾಂಗ್ರೆಸ್. ಕ್ಷೇತ್ರದ ಫಲಿತಾಂಶದ ಬಗ್ಗೆ ಕಾಂಗ್ರೆಸ್ ನಾಯಕರಲ್ಲೇ ಆತಂಕ. ಸಾದಿಕ್ ಪೈಲ್ವಾನ್ ಹಿಂದಕ್ಕೆ ಸರಿಯದ ಹಿನ್ನೆಲೆ ಟೆನ್ಷನ್. ಕ್ಷೇತ್ರದಲ್ಲಿ ಮುಸ್ಲಿಂ ಮತ ವಿಭಜನೆಯಾಗೋ ಭೀತಿ. ಮತ ವಿಭಜನೆಯಾಗದಂತೆ ತಡೆಯಲು ಸತತ ಪ್ರಯತ್ನ. ನಾಮಪತ್ರ ಹಿಂಪಡೆಯದ ಸಾದಿಕ್ ಪೈಲ್ವಾನ್ ನಡೆಯತ್ತ ಎಲ್ಲರ ಚಿತ್ತ. ದಾವಣಗೆರೆ ಕಣದಲ್ಲಿ ಇದೀಗ ಕಾಂಗ್ರೆಸ್ ವರ್ಸಸ್ ಮುಸ್ಲಿಂ ಸಮುದಾಯ. ರಾಜ್ಯ ಸರ್ಕಾರಕ್ಕೆ ಇದೀಗ ಸಾದಿಕ್ ಪೈಲ್ವಾನ್ ಒಂದು ಸವಾಲಾಗಿದ್ದಾರೆ ಅಂತಾನೆ ಹೇಳಬಹುದು. ಕ್ಷೇತ್ರದ ಫಲಿತಾಂಶದ ಬಗ್ಗೆ ಇದೀಗ ಕಾಂಗ್ರೆಸ್ ನಾಯಕರಲ್ಲೇ ಆತಂಕವಾಗಿರುವಂತಹದ್ದು. ಸಾದಿಕ್ ಪೈಲ್ವಾನ್ ಹಿಂದಕ್ಕೆ ಸರಿಯದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನಲ್ಲಿ ಇದೀಗ ಟೆನ್ಷನ್. ಕ್ಷೇತ್ರದಲ್ಲಿ ಮುಸ್ಲಿಂ ಮತಗಳು ಬೇರೆ ಬೇರೆಯಾಗೋ ಆತಂಕದಲ್ಲಿ ಇದೀಗ ಕಾಂಗ್ರೆಸ್ ನಾಯಕರಿದ್ದಾರೆ. ಯಾಕಂತಂದ್ರೆ ಎಲ್ಲಿವರೆಗೂ ಕೂಡ ಸಾದಿಕ್ ಪೈಲ್ವಾನ್ ನಾಮಪತ್ರವನ್ನ ಹಿಂಪಡೆದಿಲ್ಲ. ಸೊ ಹಾಗಾಗಿ ಇದೀಗ ದಾವಣಗೆರೆ ಕಣದಲ್ಲಿ ಮುಸ್ಲಿಂ ವರ್ಸಸ್ ಕಾಂಗ್ರೆಸ್ ಎಂಬಂತಾಗಿದೆ. ಕ್ಷೇತ್ರ ಗೆಲ್ಲಲೇಬೇಕಾದ ಅನಿವಾರ್ಯತೆಗೆ ಇದೀಗ ಕಾಂಗ್ರೆಸ್ ಸಿಲುಕಿರುವಂತಹದ್ದು. ಕ್ಷೇತ್ರದ ಫಲಿತಾಂಶದ ಬಗ್ಗೆ ಕಾಂಗ್ರೆಸ್ ನಾಯಕರಲ್ಲೇ ಆತಂಕ ಮನೆ ಮಾಡಿದೆ. ಸಾದಿಕ್ ಪೈಲ್ವಾನ್ ಹಿಂದಕ್ಕೆ ಸರಿಯದ ಹಿನ್ನೆಲೆ ಕಾಂಗ್ರೆಸ್ನಲ್ಲಿ ಟೆನ್ಷನ್ ಹೆಚ್ಚಾಗಿರುವಂತಹದ್ದು. ಕ್ಷೇತ್ರದಲ್ಲಿ ಮುಸ್ಲಿಂ ಮತಗಳು ವಿಭಜನೆಯಾಗೋ ಭೀತಿ ಕೂಡ ಎದುರಾಗಿದೆ. ಮತ ವಿಭಜನೆಯಾಗದಂತೆ ತಡೆಯಲು ಸತತ ಪ್ರಯತ್ನವನ್ನು ಕೂಡ ಇದೀಗ ಕಾಂಗ್ರೆಸ್ ನಾಯಕರು ಪಡ್ತಾ ಇದ್ದಾರೆ. ದಾವಣಗೆರೆ ಕಣದಲ್ಲಿ ಇದೀಗ ಕಾಂಗ್ರೆಸ್ ವರ್ಸಸ್ ಮುಸ್ಲಿಂ ಸಮುದಾಯ. ರಾಜ್ಯ ಸರ್ಕಾರಕ್ಕೆ ಸವಾಲಾದ ದಾವಣಗೆರೆ ದಕ್ಷಿಣ ಕ್ಷೇತ್ರ ಗೆಲ್ಲಬೇಕಾದ ಅನಿವಾರ್ಯತೆಗೆ ಸಿಲುಕಿದ ಕಾಂಗ್ರೆಸ್ ನಾಯಕರಲ್ಲೇ ಇದೀಗ ಆತಂಕ ಮನೆ ಮಾಡಿರುವಂತಹದ್ದು. ಸಾದಿಕ್ ಪೈಲ್ವಾನ್ ಹಿಂದಕ್ಕೆ ಸರಿಯದ ಹಿನ್ನೆಲೆಯಲ್ಲಿ ಇದೀಗ ಕಾಂಗ್ರೆಸ್ ಪಕ್ಷದಲ್ಲಿ ಟೆನ್ಷನ್. ಕ್ಷೇತ್ರದಲ್ಲಿ ಮುಸ್ಲಿಂ ಮತಗಳು ವಿಭಜನೆಯಾಗೋ ಭೀತಿಯಲ್ಲಿದೆ ಕಾಂಗ್ರೆಸ್ ಪಕ್ಷ. ಮತ ವಿಭಜನೆಯಾಗದಂತೆ ತಡೆಯಲು ಸತತ ಪ್ರಯತ್ನವನ್ನು ಕೂಡ ಮಾಡಲಾಗ್ತಾ ಇದೆ. ಇಲ್ಲಿಯವರೆಗೂ ಕೂಡ ಸಾದಿಕ್ ಪೈಲ್ವಾನ್ ನಾಮಪತ್ರವನ್ನ ವಾಪಸ್ ಪಡೆದಿಲ್ಲ. ಹಾಗಾಗಿ ದಾವಣಗೆರೆ ಕಣದಲ್ಲಿ ಕಾಂಗ್ರೆಸ್ ವರ್ಸಸ್ ಮುಸ್ಲಿಂ ಸಮುದಾಯ ಎಂಬಂತಾಗಿದೆ. ಕ್ಷೇತ್ರ ಗೆಲ್ಲಲೇಬೇಕಾದ ಅನಿವಾರ್ಯತೆಗೆ ಕಾಂಗ್ರೆಸ್ ಸಿಲುಕಿದೆ. ಕ್ಷೇತ್ರದ ಫಲಿತಾಂಶದ ಬಗ್ಗೆ ಕಾಂಗ್ರೆಸ್ ನಾಯಕರಲ್ಲೇ ಆತಂಕ ಕೂಡ ಮನೆ ಮಾಡಿದೆ. ಸಾದಿಕ್ ಪೈಲ್ವಾನ್ ಹಿಂದಕ್ಕೆ ಸರಿಯದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನಲ್ಲೀಗ ಎಲ್ಲರಿಗೂ ಟೆನ್ಷನ್ ಭೀತಿ ಎದುರಾಗಿದೆ. ಕ್ಷೇತ್ರದಲ್ಲಿ ಮುಸ್ಲಿಂ ಮತಗಳು ವಿಭಜನೆಯಾಗಬಹುದು ಅನ್ನೋ ಟೆನ್ಷನ್ನಲ್ಲಿ ಕಾಂಗ್ರೆಸ್ ಇದೆ. ಹಾಗಾಗಿ ಮತಗಳು ವಿಭಜನೆಯಾಗದಂತೆ ಸತತ ಪ್ರಯತ್ನವನ್ನು ಕೂಡ ಕಾಂಗ್ರೆಸ್ ನಾಯಕರು ಪಡ್ತಾ ಇದ್ದಾರೆ. ಏನ್ ಮಾಡಬಹುದು ಮುಂದೆ ನಮ್ಮ ಮುಸ್ಲಿಂ ಮತಗಳು ವಿಭಜನೆಯಾಗದಂತೆ ಅಂತ ಪ್ಲಾನ್ ಕೂಡ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರಲ್ಲೇ ಇದೀಗ ಆತಂಕ ಮನೆ ಮಾಡಿರುವಂತಹದ್ದು. ಕ್ಷೇತ್ರವನ್ನ ಗೆಲ್ಲಲೇಬೇಕಾಗಿದೆ. ಹಾಗಾಗಿ ಕ್ಷೇತ್ರದ ಫಲಿತಾಂಶದ ಬಗ್ಗೆ ಕಾಂಗ್ರೆಸ್ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡಿದೆ. ಸಾದಿಕ್ ಪೈಲ್ವಾನ್ ಹಿಂದಕ್ಕೆ ಸರಿಯದ ಹಿನ್ನೆಲೆಯಲ್ಲಿ ಟೆನ್ಷನ್ ಮೂಡಿರುವಂತಹದ್ದು. ಮತ ವಿಭಜನೆಯಾಗದಂತೆ ತಡೆಯಲು ಸತತ ಪ್ರಯತ್ನ ಕೂಡ ನಡೀತಾ ಇದೆ. ನಾಮಪತ್ರ ಹಿಂಪಡೆಯದೆ ಸಾದಿಕ್ ಪೈಲ್ವಾನ್ ಇದೀಗ ಸುಮ್ಮನಿದ್ದಾರೆ. ಸಾದಿಕ್ ಪೈಲ್ವಾನ್ನತ್ತ ಎಲ್ಲರ ಚಿತ್ತ ನಟ್ಟಿದೆ. ದಾವಣಗೆರೆ ಕಣದಲ್ಲಿ ಕಾಂಗ್ರೆಸ್ ವರ್ಸಸ್ ಮುಸ್ಲಿಂ ಸಮುದಾಯ ಎಂಬಂತಾಗಿದೆ. ಕ್ಷೇತ್ರ ಗೆಲ್ಲಲೇಬೇಕಾದ ಅನಿವಾರ್ಯತೆಗೆ ಇದೀಗ ಕಾಂಗ್ರೆಸ್ ಸಿಲುಕಿರುವಂತಹದ್ದು. ಕ್ಷೇತ್ರದ ಫಲಿತಾಂಶದ ಬಗ್ಗೆ ಕಾಂಗ್ರೆಸ್ ನಾಯಕರಲ್ಲೇ ಆತಂಕ ಮನೆ ಮಾಡಿದೆ. ಸಾದಿಕ್ ಪೈಲ್ವಾನ್ ಹಿಂದಕ್ಕೆ ಸರಿಯದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನಲ್ಲಿದೀಗ ಟೆನ್ಷನ್ ಮನೆ ಮಾಡಿದೆ. ಕ್ಷೇತ್ರದಲ್ಲಿ ಮುಸ್ಲಿಂ ಮತ ವಿಭಜನೆಯಾಗೋ ಭೀತಿ ಕೂಡ ಎದುರಾಗಿದೆ. ಹಾಗಾಗಿ ಕಾಂಗ್ರೆಸ್ ನಾಯಕರಲ್ಲೇ ಇದೀಗ ಆತಂಕ ಎದುರಾಗಿರುವಂತಹದ್ದು. ಪೈಲ್ವಾನ್ ನಡೆಯತ್ತಾ ಇದೀಗ ಎಲ್ಲರ ಚಿತ್ತ. ದಾವಣಗೆರೆ ಕಣದಲ್ಲಿ ಕಾಂಗ್ರೆಸ್ ವರ್ಸಸ್ ಮುಸ್ಲಿಂ ಸಮುದಾಯ ಆಗಬಹುದಾ? ರಾಜ್ಯ ಸರ್ಕಾರಕ್ಕೆ ದಾವಣಗೆರೆ ದಕ್ಷಿಣ ಕ್ಷೇತ್ರ ಇದೀಗ ಸವಾಲಾಗಿದೆ. ಕ್ಷೇತ್ರ ಗೆಲ್ಲಲೇಬೇಕಾದ ಅನಿವಾರ್ಯತೆಗೆ ಸಿಲುಕಿದೆ ಕಾಂಗ್ರೆಸ್ ಪಕ್ಷ. ಕ್ಷೇತ್ರದ ಫಲಿತಾಂಶದ ಬಗ್ಗೆ ಕಾಂಗ್ರೆಸ್ ನಾಯಕರಲ್ಲೇ ಆತಂಕ ಇರುವಂತಹದ್ದು. ಸಾದಿಕ್ ಪೈಲ್ವಾನ್ ಹಿಂದಕ್ಕೆ ಸರಿಯದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರಲ್ಲೇ ಟೆನ್ಷನ್.
ಮತ ವಿಭಜನೆಯಾಗದಂತೆ ತಡೆಯಲು ಸತತ ಪ್ರಯತ್ನವನ್ನು ಕೂಡ ಇದೀಗ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ನಾಮಪತ್ರವನ್ನ ಸಾದಿಕ್ ಇಲ್ಲಿವರೆಗೂ ಕೂಡ ಹಿಂಪಡೆದಿಲ್ಲ. ಹಾಗಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ವರ್ಸಸ್ ಮುಸ್ಲಿಂ ಸಮುದಾಯ ಎಂಬಂತಾಗಿದೆ. ರಾಜ್ಯ ಸರ್ಕಾರಕ್ಕೆ ದಾವಣಗೆರೆ ಕ್ಷೇತ್ರ ಒಂದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಕ್ಷೇತ್ರದ ಫಲಿತಾಂಶದ ಬಗ್ಗೆ ಕಾಂಗ್ರೆಸ್ ನಾಯಕರಲ್ಲಿ ಆತಂಕ ಕೂಡ ಮನೆ ಮಾಡಿರುವಂತಹದ್ದು. ಸಾದಿಕ್ ಪೈಲ್ವಾನ್ ಹಿಂದಕ್ಕೆ ಸರಿಯಾದ ಹಿನ್ನೆಲೆಯಲ್ಲಿ ಇದೀಗ ಕಾಂಗ್ರೆಸ್ಗೆ ಸಿಕ್ಕಾಪಟ್ಟೆ ತಲೆನೋವಾಗಿ ಪರಿಣಮಿಸಿದ್ದಾರೆ. ಸಾದಿಕ್ ಪೈಲ್ವಾನ್ ಕಾಂಗ್ರೆಸ್ನಲ್ಲಿ ಆತಂಕ ಮನೆ ಮಾಡಿದೆ. ಮತ ವಿಭಜನೆಯಾಗದಂತೆ ತಡೆಯಲು ಸತತ ಪ್ರಯತ್ನ. ಬನ್ನಿ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ರಿಪೋರ್ಟರ್ ಸಂತೋಷ್. ನಿಜವಾಗ್ಲೂ ಸಾದಿಕ್ ಪೈಲ್ವಾನ್ ಕಾಂಗ್ರೆಸ್ಗೆ ಒಂದು ದೊಡ್ಡ ತಲೆನೋವಾಗಿದ್ದಾರಾ ಅಂತ? ಹೌದು ಅದಿತಿ, ಈ ಮಾತನ್ನ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಈವರೆಗೆ ಯಾವ ಕ್ಷೇತ್ರವನ್ನು ತನ್ನ ಭದ್ರಕೋಟೆ ಅಂದುಕೊಂಡು ಯಾವ ಒಂದು ಕ್ಷೇತ್ರದಲ್ಲಿ ಸರಿಸುಮಾರು ದಶಕಗಳವರೆಗೆ ತನ್ನ ಗೆಲುವಿನ ಪತಾಕೆಯನ್ನು ಹಾರಿಸಿತ್ತು, ಆ ಒಂದು ಕ್ಷೇತ್ರವನ್ನು ತನ್ನ ಭದ್ರಕೋಟೆಯನ್ನು ಕಳೆದುಕೊಳ್ಳುತ್ತಾ ಅನ್ನೋ ಪ್ರಶ್ನೆ ಒಂದು ಕಡೆ ಆದರೆ, ಮತ್ತೊಂದು ಕಡೆ BJP ಕಾಂಗ್ರೆಸ್ನ ಭದ್ರಕೋಟೆಯನ್ನು ಛಿದ್ರವಾಗಿಸುತ್ತಾ. ಅದಕ್ಕೆ ಇದೇ ಸಾದಿಕ್ ಪೈಲ್ವಾನ್ ಅವರೇನಿದ್ದಾರೆ ಅವರು ಡಿವೈಡ್ ಮಾಡುವಂತಹ ವೋಟುಗಳೇ ಕಾರಣ ಆಗುತ್ತಾ ಅನ್ನೋ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಕೂಡ ಇದೆ ನೋಡಿ. ಯಾವಾಗ ಟಿಕೆಟ್ ಘೋಷಣೆ ಆಗುತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ, ಅದಕ್ಕೂ ಮುಂಚೆ ಸಾದಿಕ್ ಪೈಲ್ವಾನ್ ಅವರು ಜೊತೆಗೆ ಸಮರ್ಥ್ ಅವರು ಇಬ್ಬರು ಕೂಡ ನಾಮಿನೇಷನ್ ಫೈಲ್ ಮಾಡಿದ್ದಾಗಿತ್ತು. ಅಂದರೆ ಇನ್ನೂ ಟಿಕೆಟ್ ಫೈನಲ್ ಆಗಿರಲಿಲ್ಲ, ಆಗಲೇ ನಾಮಿನೇಷನ್ ಫೈಲ್ ಆಗಿತ್ತು. ಆಗಲೇ ಕಾಂಗ್ರೆಸ್ ಪಕ್ಷ ಎಚ್ಚೆತ್ಕೊಂಡು ಮುಂಚೆನೇ ಏನಾದರೂ ನಾಯಕರನ್ನ ಕೂರಿಸಿ ಮಾತನಾಡಿ ಟಿಕೆಟ್ ಕೊಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನವೊಲಿಸಿ ಯಾರು ಪ್ರಬಲ ಅಭ್ಯರ್ಥಿ ಇದ್ದಾರೆ ಅಂತವ್ರಿಗೆ ಕೊಟ್ಟಿದ್ದೇ ಆಗಿದ್ದಿದ್ರೆ ಈ ಸಮಸ್ಯೆ ಇವತ್ತು ಎದುರಾಗ್ತಿರ್ಲಿಲ್ಲ ಕಾಂಗ್ರೆಸ್ಗೆ. ಆದರೆ ಈಗ ಸಾದಿಕ್ ಪೈಲ್ವಾನ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಿಸಿ ತುಪ್ಪವಾಗ್ತಾ ಇದ್ದಾರೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಯಾವ ಒಂದು ಕ್ಷೇತ್ರದಲ್ಲಿ ಈವರೆಗೆ ಸತತವಾಗಿ ಗೆದ್ದು ಬಂದಿದ್ರು ಆ ಕ್ಷೇತ್ರವನ್ನು ಕಳೆದುಕೊಳ್ಳುವಂತಹ ಭೀತಿ ಎದುರಾಗ್ತಾ ಇದೆ. ಇನ್ನು ಯಾವಾಗ ನಿನ್ನೆವರೆಗೂ ನಾವು ನೋಡ್ತಾ ಇದ್ವಿ, ಭಾರಿ ಹೈ ಡ್ರಾಮಾ ನಡೀತು. ಕಾಂಗ್ರೆಸ್ ಪಕ್ಷ ಯಾವಾಗ ಇಬ್ಬರು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ ಮಾಡಿದ್ರು, ಅಂದರೆ ಸಮರ್ಥ್ ಅವರು ಜೊತೆಗೆ ಸಾದಿಕ್ ಅವರು ಯಾವಾಗ ನಾಮಪತ್ರ ಸಲ್ಲಿಕೆ ಮಾಡಿದ್ರು, ಖುದ್ದು ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬಂದರು. ಇಡೀ ದಿನ ಇಡೀ ರಾತ್ರಿ ಸಭೆಗಳ ಮೇಲೆ ಸಭೆಗಳನ್ನು ನಡೆಸಿದ್ರು. ಅಲ್ಪಸಂಖ್ಯಾತ ನಾಯಕರನ್ನ ಕೂರಿಸ್ಕೊಂಡ್ರು, ಅವರ ಜೊತೆಗೆ ಚರ್ಚೆ ಮಾಡಿದ್ರು, ಅವರಿಗೆ ಟಾಸ್ಕ್ ಕೊಟ್ಟರು. ಸಲೀಂ ಅಹಮದ್ ಅವರಾಗಿರಬಹುದು, ಜೊತೆಗೆ ಜಮೀರ್ ಅಹಮದ್ ಅವರಾಗಿರಬಹುದು, ಇವರಿಗೆ ಟಾಸ್ಕ್ ಕೊಟ್ಟರು. ಜಮೀರ್ ಅಹಮದ್ ಅವರು ಅದೇ ಸಂದರ್ಭದಲ್ಲಿ ನೇರವಾಗಿ ಹೇಳಿದ್ರು, ಇಲ್ಲ ನಾನು ರಾಜೀನಾಮೆ ಕೊಡ್ತೀನಿ ಒಂದು ವೇಳೆ ಟಿಕೆಟ್ ಕೊಡದೇ ಇದ್ದರೆ ಅಲ್ಪಸಂಖ್ಯಾತರಿಗೆ ಅನ್ನುವಂತಹ ವಿಚಾರವನ್ನು ಮುಂದೆ ಇಟ್ಟರು. ಆಗ ಗೊತ್ತಾಗಿದ್ದೇನಂತಂದರೆ ಜಮೀರ್ ಅಹಮದ್ ಅವರು ಇಲ್ಲಿ ಮುಂದಾಳತ್ವವನ್ನು ವಹಿಸಬಹುದು ಅನ್ನುವಂತಹ ಒಂದು ನಿಚ್ಚಳವಾಗಿರುವಂತಹ ಒಂದು ಇಲ್ಲಿ ದೃಷ್ಟಿ ಇಲ್ಲಿ ಕಾಂಗ್ರೆಸ್ಗೆ ಬರುತ್ತೆ. ಇದೇ ಕಾರಣಕ್ಕಾಗಿ ಜಮೀರ್ ಅಹಮದ್ ಅವರಿಗೆ ಸಾದಿಕ್ ಪೈಲ್ವಾನ್ ಅವರೇನಿದ್ದಾರೆ ಅವರ ನಾಮಪತ್ರವನ್ನು ವಾಪಸ್ ಪಡೆದುಕೊಳ್ಳೋದಕ್ಕೆ ಅಂತ, ಅವರ ಮನವೊಲಿಸೋದಕ್ಕೆ ಅಂತ ಇಲ್ಲಿ ಅವರಿಗೆ ಟಾಸ್ಕನ್ನು ಕೊಡ್ತಾರೆ. ಆದರೆ ಇಲ್ಲಿ ಜಮೀರ್ ಅಹಮದ್ ಅವರು ಅವರ ನಾಮಪತ್ರ ವಾಪಸ್ ಪಡಿಸಿಕೊಳ್ಳುವಲ್ಲಿ ಅವರು ಮುಂದಾಳತ್ವವನ್ನು ವಹಿಸಿಕೊಳ್ಬೇಕಾಗಿತ್ತು. ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಹೋಗಬೇಕಾಗಿತ್ತು. ಆದರೆ ಜಮೀರ್ ಅಹಮದ್ ಅವರು ಆ ಕೆಲಸಕ್ಕೆ ಮುಂದಾಗೋದಿಲ್ಲ. ಹೀಗಾಗಿ ಕಾಂಗ್ರೆಸ್ಗೆ ಈಗ ಭಾರಿ ಹಿನ್ನಡೆ ಆಗ್ತಾ ಇದೆ. ಹಿನ್ನಡೆಗೆ ಕಾರಣ ಏನಾಗುತ್ತೆ ಅಂತ ಹೇಳಿದ್ರೆ, ಸಾದಿಕ್ ಪೈಲ್ವಾನ್ ಅವರು ಎಷ್ಟು ವೋಟ್ಗಳನ್ನು ಪಡೆದುಕೊಳ್ತಾರೆ ಅದು ಕಾಂಗ್ರೆಸ್ನ ಮತ ಬ್ಯಾಂಕ್ನಿಂದಲೇ ಪಡಿಬೇಕು, ಕಾಂಗ್ರೆಸ್ನ ಬುಟ್ಟಿಯಿಂದಲೇ ಪಡೆದುಕೊಳ್ಬೇಕು, ಕಾಂಗ್ರೆಸ್ನ ಮತಬುಟ್ಟಿ ಏನಿದೆ ಅದಕ್ಕೆ ಕೈ ಹಾಕಿನೇ ಪಡೆದುಕೊಳ್ಬೇಕು. ಹೀಗಾಗಿ ಇಲ್ಲಿ ಸಾದಿಕ್ ಪೈಲ್ವಾನ್ ಅವರು ಎಷ್ಟು ವೋಟ್ಗಳನ್ನು ಪಡೆದುಕೊಳ್ತಾರೆ ಅದು ನೇರವಾಗಿ ಕಾಂಗ್ರೆಸ್ ಮೇಲೆ ಪ್ರಭಾವ ಬೀರುತ್ತೆ, ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಇದೇ ಕಾರಣಕ್ಕಾಗಿ ಇಲ್ಲಿ ಕಾಂಗ್ರೆಸ್ನ ಪಕ್ಷಕ್ಕೆ ಇದು ನಷ್ಟವಾಗಿ ಪರಿಣಮಿಸುತ್ತೆ, ಜೊತೆಗೆ ಬಿಜೆಪಿಗೆ ಲಾಭದಾಯಕವಾಗಿ ಪರಿಣಮಿಸುತ್ತೆ. ಇಲ್ಲಿ ಸಾದಿಕ್ ಪೈಲ್ವಾನ್ ಅವರು ಎಷ್ಟು ಹೆಚ್ಚು ಮತಗಳನ್ನು ಪಡೆದುಕೊಳ್ತಾ ಹೋಗ್ತಾರೆ ಅಷ್ಟು ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಹೀಗಾಗಿ ಈ ಕ್ಷೇತ್ರವನ್ನು ಕಳೆದುಕೊಳ್ಳೋ ಭೀತಿ ಸಹಜವಾಗಿ ಕಾಂಗ್ರೆಸ್ಗೆ ಎದುರಾಗ್ತಾ ಇದೆ. ಈಗ ಸದ್ಯಕ್ಕೆ ಎದುರಾಗಿರುವಂತಹ ಪ್ರಶ್ನೆ ಏನು ಅಂತಂದ್ರೆ, ಸಾದಿಕ್ ಪೈಲ್ವಾನ್ ಅವರನ್ನ ನ್ಯೂಟ್ರಲ್ ಮಾಡೋದಕ್ಕೆ ಏನಾದರೂ ಕಾಂಗ್ರೆಸ್ ಪಕ್ಷ ಇಲ್ಲಿ ಕೆಲಸವನ್ನ ಮಾಡುತ್ತಾ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ನಾಮಿನೇಷನ್ ವಾಪಸ್ ನಿನ್ನೆಗೆ ಪಡೆದುಕೊಳ್ಳಬೇಕಾಗಿತ್ತು, ಆ ಸಮಯ ಮೀರಿ ಹೋಗಿದೆ. ಈಗ
ಹೀಗಾಗಿ ಇದಕ್ಕೆ ಯಾವ ರೀತಿಯಾಗಿ ಮುಲಾಮ್ ಹಚ್ಚೋದಂತಹ ಕೆಲಸವನ್ನು ಮಾಡುತ್ತೆ, ಯಾವ ರೀತಿ ಸ್ಟ್ರಾಟಜಿಯನ್ನು ಅನುಸರಿಸುತ್ತೆ ಅಂತ ನೋಡೋದಾದರೆ, ಆಗ ಸಾದಿಕ್ ಪೈಲ್ವಾನ್ ಅವರ ಮನವೊಲಿಸುವಂತಹ ಒಂದು ತಂತ್ರ, ಅವರನ್ನು ಸೈಡ್ ಲೈನ್ ಮಾಡುವಂತಹ ತಂತ್ರ, ಅವರು ತಮ್ಮ ಸಮುದಾಯಕ್ಕೆ ಇಲ್ಲ ಕಾಂಗ್ರೆಸ್ಗೆ ವೋಟ್ ಹಾಕಿ ಅಂತ ಅವರೇ ಮೆಸೇಜ್ ಪಾಸ್ ಮಾಡಬೇಕು. ಆ ಒಂದು ಇಲ್ಲಿ ದಾರಿ ಬಿಟ್ಟರೆ ಬೇರೆ ಯಾವುದೇ ದಾರಿಗಳು ಕಂಡುಬರೋದಿಲ್ಲ. ಹೀಗಾಗಿ ಈ ಕ್ಷೇತ್ರ ಏನು ಕಾಂಗ್ರೆಸ್ ಪಕ್ಷ ಈ ಬಾರಿ ಕಳೆದುಕೊಳ್ಳುವಂತಹ ಭೀತಿ ಕಾಂಗ್ರೆಸ್ಗೆ ಎದುರಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಜೊತೆಗೆ ಬಿಜೆಪಿಗೆ ಇದು ಒಂದು ರೀತಿ ಹಬ್ಬದೂಟ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಅದಿತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮತ ವಿಭಜನೆಯಾಗದಂತೆ ತಡೆಯಲು ಇದೀಗ ಕಾಂಗ್ರೆಸ್ ಸತತ ಪ್ರಯತ್ನವನ್ನ ಮಾಡಿರುವಂತಹದ್ದು. ನಾಮಪತ್ರ ಹಿಂಪಡೆಯದೆ ಸಾದಿಕ್ ಪೈಲ್ವಾನ್ ನಡೆಯುತ್ತಾ ಇದೀಗ ಎಲ್ಲರ ಚಿತ್ತ ನೆಟ್ಟಿದೆ. ಹಾಗಾಗಿ ದಾವಣಗೆರೆ ಕಣದಲ್ಲಿ ಕಾಂಗ್ರೆಸ್ ವರ್ಸಸ್ ಮುಸ್ಲಿಂ ಸಮುದಾಯ ಎಂಬಂತಾಗಿದೆ. ರಾಜ್ಯ ಸರ್ಕಾರಕ್ಕೆ ದೊಡ್ಡ ಸವಾಲಾಗಿದ್ದಾರೆ ಸಾದಿಕ್. ಕ್ಷೇತ್ರ ಗೆಲ್ಲಬೇಕಾದ ಅನಿವಾರ್ಯತೆಯಲ್ಲಿ ಕಾಂಗ್ರೆಸ್ ಇದೆ. ಕ್ಷೇತ್ರದ ಫಲಿತಾಂಶದ ಬಗ್ಗೆ ಇದೀಗ ಕಾಂಗ್ರೆಸ್ ನಾಯಕರಲ್ಲೇ ಆತಂಕ ಮನೆ ಮಾಡಿರುವಂತಹದ್ದು. ಸಾದಿಕ್ ಪೈಲ್ವಾನ್ ಹಿಂದಕ್ಕೆ ಸರಿಯದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನಲ್ಲಿದೀಗ ಟೆನ್ಷನ್. ಕ್ಷೇತ್ರದಲ್ಲಿ ಮುಸ್ಲಿಂ ಮತ ವಿಭಜನೆಯಾಗೋ ಭೀತಿಯಲ್ಲಿದೆ ಕಾಂಗ್ರೆಸ್. ಮತ ವಿಭಜನೆಯಾಗದಂತೆ ತಡೆಯಲು ಸತತ ಪ್ರಯತ್ನವನ್ನು ಕೂಡ ಪಡ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ ನಾಯಕರಲ್ಲೇ ಆತಂಕ ಮೂಡಿರುವಂತಹದ್ದು. ದಾವಣಗೆರೆ ಕಣದಲ್ಲೀಗ ಕಾಂಗ್ರೆಸ್ ವರ್ಸಸ್ ಮುಸ್ಲಿಂ ಸಮುದಾಯ ಎಂಬಂತಾಗಿದೆ. ರಾಜ್ಯ ಸರ್ಕಾರಕ್ಕೆ ದೊಡ್ಡ ಸವಾಲಾಗಿದ್ದಾರೆ ಸಾದಿಕ್ ಪೈಲ್ವಾನ್. ಕ್ಷೇತ್ರ ಗೆಲ್ಲಲೇಬೇಕಾದ ಅನಿವಾರ್ಯತೆಗೆ ಕಾಂಗ್ರೆಸ್ ಸಿಲುಕಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.